ಅವರು ಈಗ ಮಂತ್ರಿ ಆಗಿದ್ದಾರೆ. ಉಪಮುಖ್ಯಮಂತ್ರಿ ಮಂತ್ರಿ ಆಗಿದ್ದಾರೆ. ಈಗ ಇದು ವಸತಿ ಸಚಿವರು. ಮುಂದೆ ಅವರು DCM ಆಗ್ಬೇಕಂತ ತುಂಬಾ ಜನ ಅವ್ರ ಅಭಿಮಾನಿ ಕಟೌಟಲ್ಲಿ ಹಾಕ್ಬಿಟ್ಟಿದ್ರು ಹಿಂದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಬಟ್ ಅವ್ರಿಗೆ ಇನ್ನ ಇವರಿಗೆ ಶಿವಕುಮಾರ್ಗೆ ಮಿನಿಸ್ಟರ್ ಇಲ್ಲಾದ್ರೆ ಅವ್ರು ಹೆಂಗೆ ಕೊಡೋಕ್ಕಾಯ್ತು? ಅದು ನೀವು ಯೋಚನೆ ಮಾಡಬೇಕು. ಅದು ನೀವು ಕೇಳೋ ಕ್ವಶ್ಚನ್ ಸರಿ ಇಲ್ಲ. ಯಾಕಂದ್ರೆ ಆಕ್ಚುಲಿ ಜನ ಮುಂದಿನ ಬರೀ ದೊಡ್ಡವರಿಂದ ನಾವು ಹೇಳುತ್ತಾ ಸಮುದಾಯಕ್ಕೆ ಒಳ್ಳೆ ಮನುಷ್ಯ ಅಷ್ಟೇನೆ. ಬಟ್ ಅವ್ರವ್ರ ಸಮುದಾಯ ಅವ್ರವ್ರು ನೋಡ್ತಾ ಇದ್ದಾರೆ ಅಷ್ಟೇನೆ, ಬೇರೆ ಏನಿಲ್ಲ. ಅವ್ರ ಪಾಪ್ಯುಲಾರಿಟಿ ಜಾಸ್ತಿ ಇದೆ, ಅವರು ಗೆಳಿತಾರೆ ಅಷ್ಟೇನೆ, ಬೇರೆ ಏನಿಲ್ಲ ಅಷ್ಟೇನೆ, ಬೇರೆ ಏನೂ ಇದಲ್ಲ. ಅವ್ರವರು ಏನೇನೋ ಅಡ್ವರ್ಟೈಸ್ಮೆಂಟ್ ಇದೆ, ಅದು ಮಾಡ್ತಾರೆ ಅಷ್ಟೇನೆ. ಅಲ್ಲ ಆ್ಯಕ್ಚುಲಾಗಿ ಸ್ವಲ್ಪನ ಅವ್ರು 4 ಟೈಮ್ ಬರ್ತಾರೆ ಅಂದ್ರೆ ಜನಗಳು ಅವ್ರ ಮೇಲೆ ಒಂದು ಪ್ರಿಯ ಇದೆ, ಅದನ್ನ ಬೇರೆ ಏನಿಲ್ಲ. ಬೇರೆ ನಾವು ಹೇಳೋಕ್ಕೆ ಏನು ಚಾನ್ಸ್ ಇಲ್ಲ. ಅವರು ಅಂದರೆ ಅವ್ರು ಮಾಡಿದ್ರೆ ಇರೋರು ಬಿಡಲ್ಲ. ಇವಾಗೆಲ್ಲ ಕಾಂಪಿಟೇಷನ್ ಆಗಿದಲ್ಲ, ನೀವೇ ನೋಡಿದ್ರಲ್ಲ ನೀವು. ಇವಾಗೆಲ್ಲ ಏನೋ ಇದು ಹಿಂದೂ ತತ್ವ ನಾಡಿದ್ದು, ಏನು ಮಾಡೋಕ್ಕಾಗಲ್ಲ. ಅಲ್ಲ ಬಟ್ ಒಳ್ಳೆ ಮನುಷ್ಯ. ಬಟ್ ಪರ್ಟಿಕ್ಯುಲರ್ ಆಫ್ ಮ್ಯಾನ್ ಇಸ್ ವೆರಿ ಲಿವಿಂಗ್ ದ ಪೇಷನ್. ಅಲ್ಲ ಒಳ್ಳೆ ಮನುಷ್ಯ ಅಷ್ಟೇನ. ಅವರು ಸಪ್ರೇಟಾಗಿ ಏನು ಮಾಡೋಕ್ಕಾಗಲ್ಲ ಸರ್. ಒಬ್ಬರು ಹೇಗಂದ್ರೆ ಒಂದು 1,000 ಕೊಡ್ಬೋದು, 5,000 ಕೊಡ್ಬೋದು, 10,000 ಕೊಡ್ಬೋದು, 1,00,000 ಕೊಡ್ಬೋದು. ಬಟ್ ಒಂದು ಕೊಡ್ಬೋದು. ಬಟ್ ಅದು ಇದು ಮಾಡೋಕ್ಕಂದ್ರೆ ಅದು ಗೌರ್ಮೆಂಟ್ ಇದು. ಇವಾಗ ಕೂಡ ಏನೋ ಮನೆ ಒಂದು 34 ಮನೆಯೇ ನಿಮಗೆ ಬೇರೆ ಯಾವುದಿಲ್ಲ ಅಂತ ಹೇಳಿದ್ದಾರೆ ಅವಾಗ. ಎಲ್ಲ ಅವ್ರವ್ರ ಡಿಪಾರ್ಟ್ಮೆಂಟ್ ಇದೆ ಅವಾಗ. ಅಲ್ಲ ಇಷ್ಟು ಅವರು ಆ ಕಾಲದಲ್ಲಿ ರಾಮಲಿಂಗಾರೆಡ್ಡಿಯಿಂದ ಜೈನಲ್ಲಿಂದ ಬಂದು ಇವಾಗ ಬಂದಿದ್ದಾರಂದ್ರೆ ಇಟ್ ಇಸ್ ದ ವಿಲ್ ಪವರ್. ಅವರು ಮಾಡಿದೊಂದು ಉಪಕಾರನೇ ಅದು ಕಾರಣ, ಬೇರೆ ಏನಿಲ್ಲ. ಅವ್ರ ನಡವಳಿಕೆ ಚೆನ್ನಾಗಿತ್ತು ಅಷ್ಟೇನ. ಬೇರೆ ನಾವು ಅವ್ರದ್ದೇನು ಒಳ್ಳೆ ಮನುಷ್ಯ ಅಷ್ಟೇ ನಾವು ಹೇಳೋಕ್ಕಾಯ್ತು. ತಿರುಗಿ ಅವ್ರು ಬರ್ತಾರೆ ಹೋಗ್ತಾರೆ ಅಂದ್ರೆ ಅದು ನಾವು ಹೇಳೋಕ್ಕಾಗಲ್ಲ, ಕಲ್ತಾನೆ ಅಂತಾರೆ. ಯಾಕಂದ್ರೆ ಇವಾಗೆಲ್ಲ ಮೆಜಾರಿಟಿ ಆಗ್ಬಿಟ್ರು. ಯಾರಂದ್ರೆ ಮೆಜಾರಿಟಿ ಎಲ್ಲ ಮಕ್ಕಳು ಜನಗಳೆಲ್ಲ ಓದಿದ್ದಾರೆ ಇವಾಗ. ದುಡ್ಡು ಮಾತಾಡೋ ಇವೆಲ್ಲ ಹೋಯ್ತು ಇವಾಗ. ಎಲ್ಲ ಎಜುಕೇಷನ್ ಥರ ಇವಾಗ ಆಗ್ಬಿಟ್ಟಿದ್ದಾವೆ. ಬರೋದೇನು ತಪ್ಪಿಲ್ಲ. ಅಲ್ಲ ಆ ಥರ ಬರೋದು ಚಾನ್ಸ್ ಇಲ್ಲ. ನೋ ಚಾನ್ಸ್. ಚಾನ್ಸೇ ಇಲ್ಲ. ಅವ್ರು ಹೆಂಗೆ ಬರೋಕ್ಕೆ ಬೇಕಲ್ಲ. ಅವ್ರು ಬೇಕಾದ್ರೆ ದುಡ್ಡು ಕೊಟ್ಟು ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಕೆಲಸ ಇಲ್ಲ ಅದು. ಥ್ಯಾಂಕ್ ಯು ಸರ್. ನೀವೇನು ಹೇಳ್ತೀರಾ ಜಮೀರ್ ಅವ್ರ ಬಗ್ಗೆ? ಜಮೀರ್ ಅವ್ರು ಬರೋದಿಲ್ಲ ಸರ್. ಸೇಮ್ ಆಗಲ್ಲ ಸರ್. DC ಶಿವಕುಮಾರ್ ಆಗ್ತಾನೆ, ಇವನಾಗಲ್ಲ ಸರ್. ಇವನಾಗಲ್ಲ. ಜಮೀರ್ ಅಹಮದ್ ಆಗಲ್ಲ ಸರ್. DCM ಆಗಲ್ವಾ? ಯಾರು ಜಮೀರ್ ಅವರು DCM ಆಗ್ತಾರೆ. ಇದು ಆಗಲ್ಲ ಸರ್. ಅವರು ಕೆಲಸ ಎಲ್ಲ ಮಾಡಿದ್ದಾರೆ. ಯಾರು? ಜಮೀರ್ ಅವರು ಈಗ ನನಗೆ ಗೊತ್ತಿಲ್ಲ ಸರ್. DCM ಮಾಡಿದ್ದಾರೆ ಸರ್. ಅವ್ರ ಏರಿಯಾಗೆ ಅವ್ರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸರ್. ಹಿಂದೂ ಮುಸ್ಲಿಂ ಯಾರು ಹಿಂದೂ ಅಲ್ಲಿ ಯಾರಲ್ಲಿ ನಾವು ಹೋದ್ರೆ ಆ್ಯಕ್ಚುಲಾಗಿ ಅವ್ರು ಬಂದೆಲ್ಲ ಏನು ಮರ್ಯಾದೆ ಕೊಡ್ತಾರೆ, ಇದು ಮಾಡ್ತಾರೆ. ಅವ್ರಿಗೆ ಅಂದ್ರೆ ಇನ್ನೊಬ್ಬರು ಕಷ್ಟ ಅದೆಲ್ಲ ಏನಿಲ್ಲ. ಅದು ಇರೋದಂದ್ರೆ 4 ಟೈಮ್ ಬರೋಕ್ಕಾಯ್ತದೆ. ಎಲ್ಲ ಬರೋಕ್ಕಾಗಲ್ವಲ್ಲ. ಒಳ್ಳೇದು ಮಾಡಿದ್ರೆ ಬರೋಕ್ಕಾಯ್ತದ. ಅದೇ ಬೇರೆ ಏನಿಲ್ಲ. ಇದ್ದಾರೆ ಅವ್ರ ಅಭಿಮಾನಿಗಳು ತುಂಬ ಜನ. ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? ನಮ್ಮ ರಾಜಕೀಯನೇ ಗೊತ್ತಿಲ್ವಲ್ಲ ಸರ್, ಏನು ಹೇಳೋಣ. ನೀವು ಇದೇ ಕ್ಷೇತ್ರದಲ್ಲಿ ಜಮೀರ್ ಅಹಮದ್ ಅವರು ಈ ಕ್ಷೇತ್ರದ ಬಗ್ಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರು ಪರವಾಗಿಲ್ಲ. ಉಪಮುಖ್ಯಮಂತ್ರಿ ಅಂದರೆ ಸರ್ಕಾರ ಡಿಸೈಡ್ ಮಾಡೋದಲ್ವ ಅದು, ಆಯಿತಾ. ಈ ಕ್ಷೇತ್ರದಲ್ಲಿ ಪರವಾಗಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಆಡಳಿತ ಮಾಡಿದ್ದಾರೆ. ಮತ್ತು ಅವ್ರ ಬಗ್ಗೆ ಈ ಕ್ಷೇತ್ರದವ್ರು ಏನು ಹೇಳೋ ಥರ ಏನಿಲ್ಲ, ಕೆಲಸ ಮಾಡಿದ್ದಾರೆ ಅವಾಗಲಿಂದವೇ. ಆದರೂ ಆಗ್ಬೋದು, ಆಗಿದ್ರೆ ಸಂತೋಷ. ಥ್ಯಾಂಕ್ ಯು ಸರ್. ವರದರಾಜು ಜಮೀರ್ ಅಹಮದ್ ಬಗ್ಗೆ ಏನು ಹೇಳ್ತೀರಾ ರಾಜಕೀಯವಾಗಿ, ಮತ್ತು ನೀವು ನೋಡಿರುವಂಥ ಕ್ಷೇತ್ರದ ವ್ಯಕ್ತಿಯಾಗಿ? ಅಂದರೆ ಇಂಪ್ರೂವ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮುಂದೆ ಅವರು ಆದರೆ ಬೇರೆ ಇದೆ, ಎರಡು ಮಾತಿಲ್ಲ. ನೀವು ಮಂತ್ರಿ ಆಗಿದ್ದಾರೆ, DCM ಆಗಬೇಕು ಅಂತ ಇದೆ. ನಿಮ್ಗೇನು ಅನ್ಸುತ್ತೆ? DCM ಆಗ್ತಾರೆ, ಮುಂದಕ್ಕೂ ಅಭಿವೃದ್ಧಿ ಮಾಡ್ತಾರೆ. ಈ ಕ್ಷೇತ್ರ ಎಲ್ಲ ಚಾಮರಾಜಪೇಟೆ ಕ್ಷೇತ್ರ ಎಲ್ಲ ಇಂಪ್ರೂವ್ಮೆಂಟು ಮಾಡಿ ತುಂಬ ದಾನಗಳು ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ಹೌದು. ಇಲ್ಲಿ ಕೂಡ ಹಂಗೇನಾ? ಇಲ್ಲೂ ಚಾಮರಾಜಪೇಟೆ ಹಂಗೇನಾ ಅಥವಾ ತೋರಿಸ್ಕೋಬೇಕು ಆ ಥರ ಏನಾದ್ರು ಮಾಡುವಂಥ? ಯಾವಾಗಲೂ ಹಾಗೇನೆ ಇಂಪ್ರೂವ್ಮೆಂಟಿಂಗ್ ಆಗಿದೆ. ಶ್ರೀನಗರ, ಚಾಮರಾಜಪೇಟೆ ಎಲ್ಲ ಇಂಪ್ರೂವ್ಮೆಂಟಿಂಗ್ ಚೆನ್ನಾಗಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.